ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಮಾವಿನಕಾಯಿ ಖಾರ. ಸೊ ಬಾಯಿ ಏನಾದರೂ ಕೆಟ್ಟೋಗಿದ್ರೆ ನಿಮಗೆ ತುಂಬಾ ರುಚಿಯಾಗಿ ಕೊಡುತ್ತೆ ಇದು ಮಾವಿನಕಾಯಿ ಖಾರ. ಎಷ್ಟು ದಿನ ಇಟ್ಟರೂ ಕೂಡ ಹಾಳಾಗೋದಿಲ್ಲ. ಅಷ್ಟೊಂದು ವಿಶೇಷವಾಗಿ ಮಾವಿನಕಾಯಿ ಖಾರನ ಮಾಡ್ಕೋಬೋದು. ಸೊ ಸ್ಟೋರ್ ಮಾಡಿ ಕೂಡ ನಾವು ಬಹಳ ದಿನಗಳವರೆಗೆ ಇದನ್ನು ಶೇಖರಿಸಿಡ್ಬೋದು. ಈ ಸೀಸನ್ಗಳಲ್ಲಿ ಮಾವಿನಕಾಯಿ ತುಂಬ ಚೆನ್ನಾಗೇ ಸಿಗುತ್ತೆ. ಸೊ ನಾವು ಈ ರೀತಿ ಮಾಡ್ಕೊಂಡು ತಿಂದ್ರಂತೂ ಒಂದೊಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ನಾನು ಮಾವಿನಕಾಯಿನ ತೊಗೊಂಡಿದ್ದೀನಿ. ನೀವು ಹುಳಿ ಮಾವಿನಕಾಯಿನಾದರೂ ತೊಗೋಬೋದು, ಇಲ್ಲಾಂದರೆ ಈ ರೀತಿಯಾಗಿ ತೋತಾಪುರಿ ಮಾವಿನಕಾಯಿನಾದರೂ ತೊಗೋಬೋದು. ಸೊ ಈಗ 4 ಮಾವಿನಕಾಯಿ ಇದೆ. ಇದರಲ್ಲಿ 4 ಕೂಡ ನಾನು ಮಾವಿನಕಾಯಿ ಖಾರನ ಮಾಡಲಿಕ್ಕೆ ಬಳಸೋದಿಲ್ಲ. ಸೊ ಇದರಲ್ಲಿ ಒಂದನ್ನು ತೊಗೊಳ್ತೀನಿ. ಒಂದನ್ನು ನೀಟಾಗಿ ತೊಳೆದ್ಬಿಟ್ಟು ಸಿಪ್ಪೆನೆಲ್ಲ ತೆಗೆದು ತುರಿದು ಇಟ್ಕೋಬೇಕು ಇವಾಗ. ಸೊ ಬನ್ನಿ, ಇವಾಗ ನೋಡಿ ಸಿಪ್ಪೆನೆಲ್ಲ ತೆಗೆದಿದ್ದೀನಿ. ಇವಾಗ ಇದನ್ನು ತುರಿಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ತುರಿದು ಇಟ್ಟಿದ್ದೀನಿ. ಸೊ ಇನ್ನೂ ಹಣ್ಣಾಗಕ್ಕೆ ಬಂದಿದ್ರಂತೂ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಸೊ ಇವಾಗ ಇಲ್ಲಿ ಒಂದು ದಪ್ಪ ತಳ ಇರೋ ಅಂಥ ಒಂದು ಬಾಣಲಿನ ತಗೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ನ ಹಾಕಿ, ಇದಕ್ಕೆ ಇವಾಗ ನಾನೊಂದು 50 ಗ್ರಾಮ್ ಆಗೋವಷ್ಟು ಒಣ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಸೊ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಆಗಿರೋದ್ರಿಂದ ಖಾರ ಕಮ್ಮಿ ಇರುತ್ತೆ, ಹಾಗೆಯೇ ಕಲರ್ ಜಾಸ್ತಿ ಇರುತ್ತೆ. ಸೊ ಇದನ್ನು ನೀಟಾಗಿ ಹುರ್ಕೊಳ್ಳಿ ಹೀಗೆ. ಸೊ ಇದನ್ನು ಇವಾಗ ಆಗಿದೆ, ಇದನ್ನು ತೆಗೆದುಬಿಟ್ಟು ಒಂದು ಸಣ್ಣ ಮಿಕ್ಸಿ ಜಾರೊಳಗೆ ಹಾಕ್ಬಿಡೋಣ. ಸೊ ಒಣ ಕೊಬ್ಬರಿ ಪುಡಿ ಮಾಡಿದ್ದೆ, ಅದೇ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಬಿಡೋಣ. ಇವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನಂತರ 1 ಬೌಲ್ ಆಗೋಷ್ಟು ನಾನು ಒಣ ಕೊಬ್ಬರಿ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಸೊ ಇದನ್ನು ಕೂಡ ಇವಾಗ ಅದೇ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಸೊ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು, ಅಲ್ಲಿವರೆಗೂ ಇದನ್ನು ವೇಟ್ ಮಾಡೋಣ. ನಂತರ ಇವಾಗ ನೋಡಿ ಅದೇ ಒಂದು ಬಾಣಲಿಗೆ ಒಂದು ಸ್ವಲ್ಪ ಆಯಿಲ್ನ ಹಾಕೋಣ. ಹಾಕ್ಬಿಟ್ಟು ಒಂದು 2 ಗಡ್ಡೆ ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಹಾಕ್ಕೊಳ್ಳಿ. ನಂತರ ಕರಿಬೇವು ಹಾಕಿ ಈ ತುರಿದಿಟ್ಟಿರೋ ಅಂತಹ ಮಾವಿನಕಾಯಿನ ಇದಕ್ಕೆ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿ. ಕೊತ್ತಂಬರಿ ಸೊಪ್ಪು ಎಳೆದಿದ್ದರೆ ಕಡ್ಡಿ ಸಮೇತ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ. ಸೊ ತಳ ಎಲ್ಲ ಬಿಡ್ತಾ ಬರುತ್ತೆ. ಮಾವಿನಕಾಯಿ ತುಂಬ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಈ ರೀತಿಯಾಗಿ ಬೇಯಿಸ್ಕೋಬೇಕಾಗುತ್ತೆ. ಸೊ ಇದು ಈ ಕಡೆ ಇವಾಗ ಹಾಕ್ತಾ ಇರಲಿ. ಈ ಕಡೆ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ತರಿಯಾಗಿ ಮೀಡಿಯಮ್ ಆಗಿ ಸ್ವಲ್ಪ ರುಬ್ಕೊಂಬರೋಣ. ಇವಾಗ ಇದು ತಣ್ಣಗಾದ್ಮೇಲೆ ನಾವು ಏನು ರುಬ್ಬಿದ್ವಲ್ವ ಒಂದು ಮಿಕ್ಸಿ ಜಾರಿಗೆ, ಅದೇ ಒಂದು ಮಿಕ್ಸಿ ಜಾರಿಗೆ ಇದನ್ನು ಸೇರಿಸೋಣ. ಇದ್ರ ಜೊತೆಗೇನೆ ಒಂದು ಸುಟ್ಟಿರೋ ಅಂಥ ಒಂದು ಈರುಳ್ಳಿನ ಸೇರಿಸ್ಬಿಟ್ಟು ಮಿಕ್ಸಿ ಮಾಡೋಣ. ಇವಾಗ ಅದೇ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ. ಆಯಿಲ್ ಹಾಕಿದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ. ನಂತರ ರುಬ್ಬಿಟ್ಟಿರೋ ಅಂಥ ಮಾವಿನಕಾಯಿ ಅದನ್ನು ಕೂಡ ಹಾಕಿ, ಆಮೇಲೆ ಇದ್ರ ಜೊತೆಗೇ ಪುಡಿ ಮಾಡಿಟ್ಟಿರೋ ಅಂಥ ಖಾರನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಆಲ್ರೆಡಿ ನಾವು ಮಾವಿನಕಾಯಿ ಎಲ್ಲ ಚೆನ್ನಾಗಿ ಬೇಯಿಸಿರೋದ್ರಿಂದ ಇದನ್ನು ಜಾಸ್ತಿ ಹೊತ್ತೇನು ಬೇಯಿಸ್ಕೊಳ್ಳೋಂಥ ಅವಶ್ಯಕತೆ ಏನು ಬೇಡ. ಸೊ ಮತ್ತು ನಾವು ನೀರನ್ನ ಸ್ವಲ್ಪನೂ ಹಾಕ್ದೇ ಮಾಡಿರೋದ್ರಿಂದ ಇದನ್ನು ತಿಂಗಳಾನ್ಗಟ್ಟಲೆ ನಾವು ಮಾಡಿ ಆರಾಮಾಗಿ ಇಟ್ಕೋಬೋದು, ಏನು ಕೆಡೋವಂಥ ಚಾನ್ಸೇ ಇರೋದಿಲ್ಲ. ಸೊ ನೋಡಿ, ಮಾವಿನಕಾಯಿ ಖಾರ ರೆಡಿ ಆಯಿತು. ಸೊ ಬಿಸಿ ಬಿಸಿಯಾದ ಅನ್ನದ ಜೊತೆಗಂತೂ ಕಲಿಸ್ಕೊಂಡು ತಿಂದ್ರಂತೂ ಬಹಳ ಒಂದು ಒಳ್ಳೆ ಟೇಸ್ಟೇ ಕೊಡುತ್ತೆ ಈ ಮಾವಿನಕಾಯಿ ಖಾರ. ಸೊ ನೋಡಿದ್ರಲ್ವ ಮಾವಿನಕಾಯಿ ಖಾರನ ಯಾವ ರೀತಿ ಮಾಡೋದು ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮುಂದಿನ ಒಂದು ಲಾಗಲ್ಲಿ ವಿಶೇಷವಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ. ಟೇಕ್ ಕೇರ್, ಎಲ್ರಿಗೂ ಬಾಯ್.